ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ನೀವೆಲ್ಲ ಬೆಳಗಾಗುವ ತನಕ ಕುಳಿತು ನೋಡುವಂತಕ್ಕಂಥ ಪದ್ಯವನ್ನು ನೋಡೋಣಂತ. ಬೆಳಗಾಗುವ ತನಕ ಕುಳಿತು ನೋಡೋ ನೀನೇ ನಿನ್ನೊಳಗೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಸಂತ ಶರೀಫ್ ಸಾಹೇಬರು ಕವಿಗಳಷ್ಟೇ ಅಲ್ಲ, ಸ್ವಯಂ ಸಾಧಕರಾಗಿದ್ದರು. ಸಂಸಾರವನ್ನು ಪ್ರವೇಶ ಮಾಡಿ ಸಾಮಾನ್ಯ ಮಟ್ಟದಿಂದ ಮೇಲಕ್ಕೆ ಏರಿದಂಥವರು. ಎಲ್ಲ ಸಾಧಕರಿಗೆ ಎದುರಾಗುವಂಥ ಅನೇಕ ಮಾನಸಿಕ ತೊಡಕುಗಳು ಅವರಿಗೂ ಉಂಟಾದವು. ಅವೆಲ್ಲವನ್ನು ಪರಿಹರಿಸಿಕೊಂಡ ಶರೀಫರು ಶಿವಯೋಗಿಗಳಾದರು ಅನ್ನುವಂಥದ್ದು ಈ ಒಂದು ಪದ್ಯದೊಳಗೆ ಅದು ಎದ್ದು ಕಾಣ್ತೈತಿ. ಸಾಧಕರಿಗೆ ಧ್ಯಾನದ ಸಂದರ್ಭದೊಳಗೆ ಉಂಟಾಗುವಂಥ ಮೊದಲನೇ ಸಮಸ್ಯೆ ಯಾವುದು ಅಂತಂದ್ರೆ ನಿದ್ರಾ ಸಮಸ್ಯೆ. ಧ್ಯಾನಕ್ಕೆ ಕುಳಿತಂಥ ಟೈಮ್ದೊಳಗೆ ಕೆಲವೊಬ್ಬರಿಗೆ ಹೆಚ್ಚು ನಿದ್ರೆ ಬಂದ್ರೆ ಕೆಲವರಿಗೆ ನಿದ್ರೆನೇ ಬರೋದಿಲ್ಲ. ಹಂಗೆ ಇಲ್ಲಿ ಶರೀಫರಿಗೂ ಕೂಡ ನಿದ್ದೆ ಹಚ್ಚಿದಂಗೆ ತೋರೋದಿಲ್ಲ. ಆವಾಗ ಸಾಧಕರು ಸಾಧನೆ ಮಾಡುವಂಥ ಟೈಮ್ದೊಳಗೆ ನಿದ್ದೆ ಹತ್ತದಿದ್ದಾಗ ಉದ್ವಿಗ್ನತೆಗೆ ಒಳಗಾಗಬಾರ್ದು ಅಂತಕ್ಕಂಥದ್ದನ್ನು ಈ ಒಂದು ಶರೀಫ್ ಸಾಹೇಬರ ಈ ಸಾಲನ್ನು ನೆನಪು ಮಾಡಿಕೊಳ್ಬೇಕು. ಯಾವುದಪ್ಪ ಅಂತಂದ್ರೆ, ಬೆಳಗಾಗುವ ತನಕ ಕುಳಿತು ನೋಡೋ ನೀನೇ ನಿನ್ನೊಳಗೆ ಅಂತ ಸಾಕ್ಷೀಭೂತವಾಗಿ ಮನಸ್ಸಿನ ಆಟಗಳನ್ನು ಆಡುತ್ತಾ ನೋಡುತ್ತಾ ಸಾಧ್ಯವಾದಷ್ಟು ಸದ್ವಿಚಾರಗಳನ್ನು ಮಾಡುತ್ತಾ ಪರಮಾತ್ಮನನ್ನು ಸ್ಮರಿಸುತ್ತಾ ನಿದ್ದೆ ಬರುವವರೆಗೂ ನಿರಾತಂಕವಾಗಿ ಕುಳಿತಿರಬೇಕು. ರಾತ್ರಿ ಎಲ್ಲ ಹಿಂಗೆ ಕಳೀಬೋದು, ಆದರೆ ಚಿಂತಿಸಬಾರ್ದು. ಇನ್ನು ಮುಂದಿನ ನುಡಿಯೊಳಗೆ ಬಹು ವಿಷಯಗಳಲ್ಲಿ ಬಳಲಿ ತನುತ್ರಯದೊಳಗೆ ಹೊರಗೆ ಸುಳಿದಾಡುವ ಮಣವೇ ಅಂತೇಳಿ ಹೇಳ್ತಾರೆ. ಅಂದ್ರೆ ಈ ಧ್ಯಾನವನ್ನು ಆರಂಭಿಸಿದ ಹೊಸದರೊಳಗೆ ಮನಸ್ಸು ಸಾಧಕನಿಗೆ ಇಷ್ಟವಿಲ್ಲದಂಥ ವಿಷಯಗಳ ಬಗ್ಗೆನೇ ಧ್ಯಾನ ಮಾಡ್ತಿರ್ತೈತಿ. ಯಾಕಂತಂದ್ರೆ ಚಿತ್ತದೊಳಗೆ ಸಾಮಾನ್ಯ ವಿಷಯಗಳನ್ನು ಬೀಜ ರೂಪದೊಳಗೆ ನಿಲ್ಲಿಸಿರ್ತಾವೆ. ನಾವು ಧ್ಯಾನಕ್ಕೆ ತೊಡಗಿದಾಗ ಅವೆಲ್ಲ ಮ್ಯಾಲೆ ಎದ್ದು ಬರ್ತಾವೆ. ಅದಕ್ಕೆ ಬಹು ವಿಷಯಗಳಲ್ಲಿ ತೊಡಗುವಂಥ ಮನಸ್ಸಿನ ಒಂದು ದುರ್ಬಲತೆಯನ್ನು ಅವರು ಇಲ್ಲೇ ಗುರುತಿಸ್ಯಾರ. ಮೇಲ್ನೋಟಕ್ಕೆ ನಾವು ಒಂದೇ ಶರೀರವನ್ನು ಹೊಂದಿದಂತೆ ಕಂಡು ಬಂದರೂ ಕೂಡ ಈ ನಮ್ಮ ಶರೀರದೊಳಗೆ ಅಂದ್ರೆ ಈ ಸ್ಥೂಲ ದೇಹದೊಳಗೆ ಸೂಕ್ಷ್ಮ ಶರೀರ ಅಂತೇಳಿ ಒಂದೈತಿ. ಆ ಸೂಕ್ಷ್ಮ ಶರೀರದ ಆಳದೊಳಗೆ ಕಾರಣ ಶರೀರ ಅಂತ ಒಂದು ಅಡಗಿಕೊಂಡೈತಿ. ಇವನ್ನ ತನುತ್ರಯ ಅಂತೇಳಿ ಹೇಳ್ತಾರೆ. ಈ ಒಂದು ಮನಸ್ಸಿನ ಶಕ್ತಿ ಎಷ್ಟೈತಿ ಅಂತಂದ್ರೆ ಈ ಮೂರೂ ಶರೀರದೊಳಗೂ ಅದು ಸದಾಕಾಲ ಅಲಿದಾಡ್ತಿರ್ತೈತಿ ಅಂತೇಳಿ ಹೇಳ್ತಾರೆ. ಇನ್ನು ಎರಡನೇ ನುಡಿಯೊಳಗೆ ಕಣ್ಣು ಮುಚ್ಚಿ ಕೈಕಾಲುಗಳಾಡದೆ ತನ್ನಗೆ ಪವಡಿಸು ಕುಣ್ಣಿಯ ಮಣವೇ ಅಂತ ಹೇಳ್ತಾರೆ. ಅಂದ್ರೆ ಆ ಸಿಕ್ಕಲ್ಲೇ ಅಲಿದಾಡುವಂಥ ಮನಸ್ಸಿಗೆ ಆದೇಶವನ್ನು ನೀಡ್ತಾರೆ. ಏನು ಅಂತಂದ್ರೆ
ಆ ಕಡೆ ಈ ಕಡೆ ಹರಿದಾಡ್ದನ ಕಣ್ಣು ಮುಚ್ಚಿ ಇಂದ್ರಿಯಗಳಂತಕ್ಕಂಥವುಗಳನ್ನು ಅವುಗಳ ಕೈಕಾಲುಗಳನ್ನು ಮುದುರಿಕೊಂಡ ತನಗ ಮಲಗಿಕೋ ಕುನ್ನಿಯ ಮನವೇ ಅಂತ ಹೇಳ್ತಾರೆ. ಅಂದರು ಇಲ್ಲೇ ನಮ್ಮ ಶರೀರದೊಳಗಿದ್ದಂಥ ಇಂದ್ರಿಯಗಳನ್ನು ಕಟ್ಟುಮಸ್ತಾಗಿ ಅವುಗಳನ್ನು ಹಿಡಿತದಲ್ಲಿಟ್ಟುಕೊಂಡ ತನ್ನಗ ನೀ ಇರು ಅಂತೇಳಿ ಹೇಳ್ತಾರೆ. ಇನ್ನು 3ನೇ ನುಡಿಯೊಳಗೆ ನಿದ್ದೆ ಹತ್ತಿ ಮಲಗಿರ್ದು ಕನಸಿನೊಳು ಗದ್ದಲಿಸುವ ಗುಣಗೇಡಿ ಮನವೇ ಅಂತ ಹೇಳ್ತಾರೆ. ಅಂದ್ರೆ ಈ 3ನೇ ನುಡಿಯಲ್ಲಿ ಮನುಷ್ಯನ ಇನ್ನೊಂದು ರೀತಿ ಗದ್ದಲವನ್ನು ಅವರು ಚಿತ್ರಿಸ್ಯಾರ. ಹೆಂಗಪ್ಪ ಅಂತಂದ್ರೆ ಜಾಗೃತಾವಸ್ಥೆಯಲ್ಲಿ ಸ್ವಲ್ಪ ಶಾಂತವಾದಂತೆ ಕಂಡರೂ ಸ್ವಪ್ನಾವಸ್ಥೆಯಲ್ಲಿ ತನ್ನ ವಿಷಯದ ಬಯಕೆಯನ್ನು ಸುಲಭವಾಗಿ ಈಡೇರಿಸಿಕೊಂಡು ಬಿಡ್ತೈತಿ. ಅಥವಾ ಇಲ್ಲ ಸಲ್ಲದ ಘಟನೆಗಳು, ಅರ್ಥವೇ ಇಲ್ಲದಂಥ ಶಬ್ದ ರೂಪಗಳು ಮುಂತಾದವುಗಳನ್ನು ಸೃಷ್ಟಿಸಿ ಏನು ಮಾಡ್ತೈತಿ, ಗದ್ದಲ ಮಾಡ್ತೈತಿ. ಅಂದ್ರೆ ಜಾಗೃತಾವಸ್ಥೆ ಅಂತಂದ್ರೆ ನಾವು ಎಚ್ಚರಿದ್ದಾಗ ನಮ್ಮ ಮನಸ್ಸು ಸ್ವಲ್ಪ ಶಾಂತವಾಗೈತಿ ಅಂತೇಳಿ ಅನ್ನಿಸ್ತೈತಿ. ಆದರೂ ಕೂಡ ಆ ಒಂದು ಮನಸ್ಸಿನೊಳಗಿರ್ತಕ್ಕಂಥ ವಿಷಯದ ಬಯಕೆಯನ್ನು ಅದು ಯಾವಾಗ ಈಡೇರಿಸ್ಕೊತೈತಿ ಅಂದ್ರೆ ನಾವು ಮಲಗಿಕೊಂಡು ನಿದ್ರಾವಸ್ಥೆಯಲ್ಲಿರುವಂಥ ಟೈಮ್ದೊಳಗೆ ಸ್ವಪ್ನದೊಳಗೆ ತನ್ನ ಒಂದು ವಿಷಯದ ಬಯಕೆಯನ್ನು ಈಡೇರಿಸ್ಕೊಂಡು ಬಿಡ್ತೈತಿ. ಅಥವಾ ಇಲ್ಲ ಸಲ್ಲದ ಒಂದು ಘಟನೆಗಳ ಬಗ್ಗೆ ಯಾವುದೋ ಒಂದು ಅರ್ಥವೇ ಇಲ್ಲದಂಥ ರೂಪಗಳನ್ನು ಸೃಷ್ಟಿ ಮಾಡಿ ಗದ್ದಲ ಮಾಡ್ತಿರ್ತೈತಿ ಅಂತೇಳಿ ಹೇಳ್ತಾರೆ. ಇನ್ನು 4ನೇ ನುಡಿಯೊಳಗೆ ಘೋರ ಚಿಂತಾಸಾಗರದೊಳು ಮುಳುಗಿ ಪಾರಗಾನದ ಚಿಮಾರಿ ಮನವೇ ಅಂತ ಹೇಳ್ತಾರೆ. ಮನಸ್ಸಿನ ಇನ್ನೊಂದು ರೋಗ ಯಾವುದು ಅಂತಂದ್ರೆ ನಾಳೆ ಬಗ್ಗೆ ಚಿಂತೆ. ಇಂದಿನ ಸೌಲಭ್ಯಗಳು, ಸುಖ ಸಾಧನಗಳು, ಕೀರ್ತಿ ವಾರ್ತೆಗಳು ಎಂದೆಂದು ಹಿಂಗೆ ಇರಬೇಕು ಅಂತೇಳಿ ಈ ನಮ್ಮ ಮನಸ್ಸು ಬಯಸ್ತೈತಿ. ಅಷ್ಟ ಅಲ್ಲದ ಇನ್ನೂ ಇವುಗಳನ್ನು ಹೆಂಗೆ ಹೆಚ್ಚು ಮಾಡಿಕೊಳ್ಬೋದು ಅಂತಕ್ಕಂಥ ವಿಚಾರ ಮಾಡ್ತೈತಿ. ಅಲ್ಲದ ಈಗ ನನಗೆ ಲಭಿಸಿರ್ತಕ್ಕಂಥ ಸುಖ ಸೌಲಭ್ಯಗಳು ಕೈ ತಪ್ಪಿ ಹೋದ್ರೆ ಹೆಂಗೆ ಮಾಡೋದು ಅಂತೇಳತಕ್ಕಂಥ ಮುಂತಾದಂಥ ಒಂದು ಚಿಂತೆಯೊಳಗೆ ತೊಡಗಿ ಯಾವುದೋ ಒಂದು ನಿರ್ಣಯಕ್ಕೂ ಬಾರದ ಚಡಿಪಡಿಸುವಂಥದ್ದು ಈ ಒಂದು ಮನಸ್ಸಿನ ರೋಗ. ಇಂಥ ಒಂದು ಚಡಪಡಿಕೆಯೊಳಗೆ ನಮ್ಮ ಪ್ರಾರಬ್ಧಕ್ಕನುಸಾರವಾಗಿ ಬಂದಂಥ ಸುಖವನ್ನು ಕೂಡ ಅಥವಾ ಆನಂದವನ್ನು ಕೂಡ ಅನುಭವಿಸೋದನ ಹಂಗೆ ಕಾಲವನ್ನು ಕಳೆದು ಬಿಡ್ತೈತಿ ಅಂತೇಳಿ ಈ 4ನೇ ನುಡಿಯೊಳಗೆ ಹೇಳ್ತಾರೆ. ಇನ್ನು 5ನೇ ನುಡಿಯೊಳಗೆ ವಸುದೀಪ ಶಿಶುನಾಳದೀಶನ ಸ್ಮರಣೆಯ ಎಸಗದೆ ಬಹು ಹರಿದಾಡುವ ಮನವೇ ಅಂತ ಹೇಳ್ತಾರೆ. ಅಂದ್ರೆ ಆ ಪರಮಾತ್ಮನ ಸ್ಮರಣೆ ಒಂದನ್ನು ಬಿಟ್ಟ ಇನ್ನು ಉಳಿದ ಎಲ್ಲ ಕಡೆನೂ ಹರಿದಾಡುವಂಥ ಹೇ ಮನವೇ, ಇನ್ಯಾವುದರಲ್ಲೂ ನಿನಗೆ ಶಾಶ್ವತ ಸಿಗಂಗಿಲ್ಲ. ಸುಮ್ಮನೆ ಆ ಪರಮಾತ್ಮನ ಒಂದು ಧ್ಯಾನ ಮಾಡು, ಅವನ ಸ್ಮರಣೆಯನ್ನು ಮಾಡು ಅಂತೇಳಿ ತಮ್ಮ ಮನಸ್ಸಿಗೆ ಸೂಚನೆಯನ್ನು ಕೊಟ್ಟಾರೆ. ನಮ್ಮ ಮನಸ್ಸಿಗೆ ನಾವು ಬುದ್ಧಿ ಹೇಳಿಕೊಳ್ಳುವ ಅಭ್ಯಾಸ ಮಾಡೋದು ಅದ ಒಂದು ಮನಸ್ಸನ್ನು ನಿಯಂತ್ರಿಸುವಂಥ ಒಂದು ಸಾಧನ ಅಥವಾ ವಿಧಾನ. ನಾವು
ಏನಾಗಬೇಕು, ನಾವು ಏನನ್ನು ಸಾಧಿಸಬೇಕು ಅಂದ್ಕೊಂಡೇವೋ ಅದನ್ನು ಪ್ರತಿದಿನ ರಾತ್ರಿ ಮಲಗುವಕ್ಕಿಂತ ಮುಂಚೆ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಮನುಷ್ಯನ ಆಳಕ್ಕೆ ಸಲಹೆ ರೂಪದೊಳಗೆ ಅದನ್ನು ಮತ್ತೆ ಕಳಿಸ್ತಿರಬೇಕು. ಆವಾಗ ಒಂದಿಲ್ಲ ಒಂದು ದಿನ ಅದು ಸಫಲತೆಯನ್ನು ತಂದು ಕೊಡ್ತೈತಿ. ಇಂಥ ಒಂದು ತಂತ್ರವನ್ನು ಸಂತ ಶಿವಯೋಗಿ ಶರೀಫ್ ಸಾಹೇಬರು ಈ ಒಂದು ಪದ್ಯದೊಳಗೆ ಹೇಳ್ಯಾರನ್ನುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ಯ ಜೀವನ ಶಿವಯೋಗಿ ಮಹಾರಾಜ್ ಕಿ ಜೈ.